ಸರ್, ನೀವಾಗಲೇ ಹೇಳ್ತಾ ಇದ್ರಿ ಭಾರತಕ್ಕೆ ಮುಂದೇನು ಪಾಕಿಸ್ತಾನಕ್ಕೆ ಮುಂದೆ ಏನು, ಈ ಪ್ರಶ್ನೆಗೆ ಏನು ಉತ್ತರ ಸರ್ ಹಾಗಿದ್ದಾಗ? ಉತ್ತರ ನಿಶ್ಚಿತವಾಗಿ ಇದೇ ಉತ್ತರ. ಕರಿ ಎಂದರೆ ಕರಿ, ಬಿಳಿ ಎಂದರೆ ಬಿಳಿ ಅಂತ ಇಲ್ಲ ಉತ್ತರ. ಪಾಕಿಸ್ತಾನ ಇವತ್ತು ವಿಪರೀತವಾದ ಒತ್ತಡದಲ್ಲಿದೆ. ಈಗ ಒಂದು, ಭಾರತ ನನ್ನ ಮನೆ ಒಳಕ್ಕೆ ಅಡಿಗೆ ಮನೆವರೆಗೂ ಬಂದು, ಅಂದ್ರೆ ಫಾರ್ ಎಕ್ಸಾಂಪಲ್ ಪಂಜಾಬ್ ರೀಜನ್ ನುಗ್ಗಿದಾರೆ ನಮ್ಮವ್ರೀಗ. ಆ ಭಾಗಕ್ಕೆ ಹೋಗಿ ಅಂದ್ರೆ ದೇಶದೊಳಗಡೆ ಹೋಗಿ ಮುಗಿಸಿದಾರೆ ಈ ಕೆಲಸನ. ಹಾಗಾಗಿ ಬಂದು ಇದನ್ನೆಲ್ಲ ಮಾಡಿ ಹೋದ್ರು ಅಂದಮೇಲೆ ನಾವೇನೂ ಉತ್ತರ ಕೊಡೋದು ಬೇಡವಾ ಅನ್ನೋದು ಬಹು ಸಹಜವಾಗಿ ಭಾರತದಲ್ಲಿ ಹೇಗಿತ್ತೋ ಭಾವನೆ ಹಾಗೆ ಅಲ್ಲೂ ಉದ್ಭವ ಆಗಬಹುದು. ಹಾಗಾಗಿ ವಿಪರೀತವಾದ ಒತ್ತಡದಲ್ಲಿರುವ ದೇಶ ಈಗದು. ನಂಬರ್ 2, ಪಾಕಿಸ್ತಾನ ಆರ್ಥಿಕವಾಗಿ ಅತ್ಯಂತ ಕ್ಷೀಣಿಸ್ಬಿಟ್ಟಿದೆ. ಅದರ ಶಕ್ತಿ ಎಲ್ಲ ಕಡಿಮೆ ಆಗ್ಬಿಟ್ಟಿದೆ, ಕುಂದು ಹೋಗಿದೆ. ಹಾಗಾಗಿ ಅದನ್ನು ಯೋಚನೆ ಮಾಡಬೇಕದು. ಹಾಗಾಗಿ ಒತ್ತಡದಲ್ಲಿರುವ ಪಾಕಿಸ್ತಾನ ಏನು ಮಾಡತ್ತೆ ಅನ್ನೋ ಕುತೂಹಲ ನಮಗೆಲ್ಲ ಬಹಳ ಜನಕ್ಕಿದೆ. ಅದೇ ರೀತಿ ಭಾರತದ ಕಡೆಗೆ ಬನ್ನಿ. ಭಾರತಕ್ಕೆ ಆರ್ಥಿಕವಾಗಿ ಅಲ್ಲದಿದ್ದರೂ ರಾಜಕೀಯವಾಗಿ, ಲೆಟ್ ಅಸ್ ಟೇಕ್ ದಿಸ್, ಮಾರಲಿ ಮತ್ತು ಎಮೋಷನಲಿ, ನೈತಿಕವಾಗಿ ಮತ್ತು ಭಾವನಾತ್ಮಕವಾದಂತಹ ಪ್ರತಿಕ್ರಿಯೆ ಬೇರೆ ಭಾರತದ್ದು, ರಾಜಕೀಯ ಪ್ರತಿಕ್ರಿಯೆ ಬೇರೆ ಭಾರತದಲ್ಲಿ. ನೈತಿಕವಾಗಿ ನಾವು ಪೆಹಲ್ಗಾಮಲ್ಲಿ ಆಯ್ತು, ಹಾಗಾಗಿ 9 ಜಾಗಕ್ಕೆ ಹೋಗಿ ಹೊಡೆದು ಬಂದ್ಬಿಟ್ಟಿದೀವಿ, ಪೆಹಲ್ಗಾಮ್ನ ಸೇಡನ್ನ ತೀರಿಸಿ ಬಿಟ್ಟಿದ್ದೇವೆ ಅಂತ ಬಹಳ ಜನ ಮಾತಾಡಕ್ ಸ್ಟಾರ್ಟ್ ಮಾಡ್ತಾ ಇದ್ದಂಗೆ ಕಾಣಿಸ್ತಾ ಇದೆ ನನಗೆ. ನೋ, ಇದು ಪೆಹಲ್ಗಾಮ್ನ ಸೇಡಿನ ಭಾಗವಾಗಿ ಇಷ್ಟೇ ಆಗೋದಾದ್ರೆ ಇದರ ಅವಶ್ಯಕತೆನೇ ಇರಲಿಲ್ಲ ಅನ್ಬೋದಿತ್ತು ಬೇಕಾದ್ರೆ ನೀವು ಅವಾಗ. ನೋ, ಉದಾಹರಣೆಗೆ ಯಾಕೆ ಅಂತ ಹೇಳ್ತೀನಿ. ಪೆಹಲ್ಗಾಮ್ನ ಸೇಡಿನ ಭಾಗವಾಗಿ ಇದು ಪ್ರಾರಂಭ. ಇಂತಹ ಪೆಹಲ್ಗಾಮ್ ಘಟನೆಗಳು ಮುಂದೆ ಆಗಬಾರದು ಅನ್ನೋದಿದ್ರೆ ಭಾರತ ಏನನ್ನ ಬಯಸ್ತಾ ಇದೆ ಅನ್ನೋದು ಸರ್ಕಾರಕ್ಕೂ ಸೈನ್ಯಕ್ಕೂ ಗೊತ್ತಿರುತ್ತೆ. ಹಾಗಾಗಿ ಈಗಲೇ ಅರ್ಜೆಂಟ್ ಆಗಿ ಇದನ್ನ ಮುಗಿಸ್ಬಿಡೋ ತರ ಪೆಹಲ್ಗಾಮ್ ಸೇಡ್ ತೀರ್ಸಾಯ್ತು ಅಂತ ಬುರುಡೆ ಬಿಡೋರು ಕಾಣಿಸ್ತಾ ಇದ್ದಾರೆ ನನಗೆ ಬಹಳ ಜನ ಈ ದೇಶದಲ್ಲಿ ಇವಾಗ. ದಿಸ್ ಇಸ್ ನಾಟ್ ದ ವೇ. ನೈತಿಕವಾಗಿ ನಾ ಹೇಳ್ತಿರೋದು. ಎಮೋಷನಲಿ 26-27 ಜನ ಕಳೆದುಕೊಂಡಂತಹ ಕುಟುಂಬಗಳಿಗೆ ಒಂದು ಸಣ್ಣ ಸಮಾಧಾನ ಸಿಕ್ಕಿರುತ್ತೆ. ಅಯ್ಯೋ, ನನ್ನ ಮನೆಯವರನ್ನ ಏನೂ ತಪ್ಪಿಲ್ದೆ ಹಿಂಗ್ ಮಾಡಿದ್ರಲ್ಲ, ಅದಕ್ಕೊಂದು ಉತ್ತರ ಕೊಟ್ಟರಲ್ಲ. ಅದರಲ್ಲೂ ಆ ಅಜರ್ ಮೊಹಮ್ಮದ್ ಮಸೂದ್ ಅವನದ್ದು ಒಂದು ಫ್ಯಾಮಿಲಿನವ್ರು ಒಂದು 8-10 ಜನ ಹೋದ್ರಂತಲ್ಲ, ಅವನ ಮನೆಗೆ ಬಾಂಬ್ ಹಾಕಿದ್ರಂತಲ್ಲ ಭಾರತದವರು. ಅಪ್ಪ, ಅಷ್ಟಾದ್ರೂ ಆಯ್ತಪ್ಪ ಅಂತ ಅವ್ರು ಸಮಾಧಾನ ಪಡ್ತಿರಬಹುದು. ಇದೆರಡೂ ಓಕೆ. ಬಟ್ ರಾಜಕೀಯವಾಗಿ ಬನ್ನಿ. ಈಗ ನರೇಂದ್ರ ಮೋದಿ ಅವರು ರಾಜಕೀಯವಾಗಿ ಇದನ್ನು ಎದುರಿಸಲೇಬೇಕು, ಇನ್ನು ಬಲಿಷ್ಠವಾಗಿ, ಇನ್ನು ಭಾರತದ ಖ್ಯಾತಿ ಹೆಚ್ಚಬೇಕು ಅನ್ನೋದಾದ್ರೆ, ಗಡಸು ಪ್ರಧಾನಿ ಅನ್ನಿಸ್ಬೇಕು ಅನ್ನೋದಾದ್ರೆ, ಈ ಪ್ರಧಾನಿ ಅಂದ್ರೆ ಕ್ರಮ ದಂಡಂ ದಶಗುಣಂ ಅನ್ನೋದೇ ಆದರೆ ನರೇಂದ್ರ ಮೋದಿ ವಿಲ್ ಹ್ಯಾವ್ ಟು ಗೋ 1 step ಫಾರ್ವರ್ಡ್. ಅದರ್ವೈಸ್ ಪೊಲಿಟಿಕಲಿ ಹಿ ವಿಲ್ ಬಿ ಕಾಟ್ ಆಮೇಲೆ. ಹಾಗಾಗಿ ಇದರ ಅರಿವು ಅವ್ರಿಗೂ ಇರುತ್ತೆ, ಇದು ಇಲ್ಲಿಗೆ ನಿಲ್ಲಲ್ಲ ಅಥವಾ ನಿಲ್ಲಬಾರದು. ಅದು ನಾಳೆನೇ ಆಗಬೇಕು ನಾ ಬಯಸ್ತಿರೋದು ಅಂತ ಹೇಳ್ತಿಲ್ಲ. ಹಾಗಾಗಿ ಮುಂದೆಲ್ಲಿಗೋ ಹೋಗತ್ತಿದು, ಅದು ಹೋಗೋದನ್ನ ನಾವಿಬ್ರು ಕಾಯೋಣ. ಇದು ಭಾರತದ ಸ್ಥಿತಿ. ಮೊದಲು ಹೇಳಿದ್ದು ಪಾಕಿಸ್ತಾನದ ಸ್ಥಿತಿ. ಸರ್, ಪಾಕಿಸ್ತಾನದ ಸಚಿವರೊಬ್ರು ಹೇಳ್ಕೊಂಡಿದ್ರು, ನಾವು ಹಿಂದೆ ಬೇರೆ ದೇಶಕ್ಕೋಸ್ಕರ ಈ ಕೊಳಕು ಕೆಲಸವನ್ನ ಮಾಡಿದ್ರಿ, ಉಗ್ರ ಪೋಷಣೆಯ ಕೆಲಸ ಅಂತ. ಈಗ ಉಗ್ರನ್ನ ಹೊಡೆದಾಕದ ಮೇಲೆ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗೋದು ಅಲ್ಲದೆ ಅವರ ಮೃತದೇಹಕ್ಕೆ ಹೆಗಲು ಕೊಡುವಂತಹ ಕೆಲಸವನ್ನ ಖುದ್ದು ಸೇನಾಧಿಕಾರಿಯೇ ಮಾಡ್ತಾರೆ ಸರ್. ಭಾರತದ ವಿಚಾರಕ್ಕೆ ಬಂದಾಗ ಪಾಕಿಸ್ತಾನದ ಸೈನ್ಯಾಧಿಕಾರಿಗಳು ಮತ್ತು ಪೊಲೀಸರಿಗೆ ಮತ್ತು ಭಯೋತ್ಪಾದಕರಿಗೆ ದೊಡ್ಡ ವ್ಯತ್ಯಾಸ ಏನಿಲ್ಲ. ಇಬ್ರು ಒಂದೇನೆ. ಅಲ್ಲಿಯ ಸೈನ್ಯಾಧಿಕಾರಿಗಳು, ಸೈನಿಕರು ಮತ್ತು ಅಲ್ಲಿಯ ಪೊಲೀಸ್ನವರು ಮತ್ತು ಅಲ್ಲಿ ಅವರು ಪೋಷಣೆ ಮಾಡ್ತಿರೋ ಭಯೋತ್ಪಾದಕರು ಎಲ್ಲ ಬ್ರದರ್ಸ್ ಅವರು. ಓಕೆ, ಅಲ್ಲ ನಾನು ಹೇಳ್ತಿರೋದು ಪಾಕಿಸ್ತಾನದ ಬ್ರದರ್ಸ್ ಅಪ್ಪ, ಇಂಡಿಯಾ ಬ್ರದರ್ಸ್ ಅಲ್ಲಪ್ಪ ನಾ ಹೇಳ್ತಿರೋದು. ಸ್ವಲ್ಪ ಆಮೇಲೆ ಕನ್ಫ್ಯೂಷನ್ ಮಾಡ್ಕೋಬೇಡಿ ಯಾರುವೆ. ಆಮೇಲೆ ಏನಿದು ರಂಗನಾಥ್ ಹಿಂಗ್ ಅಂದ್ರು ಅಂತ. ನಾನು ಹೇಳ್ತಿರೋದು ಬ್ಯಾಂಗ್ಳೂರ್ ಬೇಸ್ಡ್ ಬ್ರದರ್ಸ್ ಅಲ್ಲ, ಇದು ಪಾಕಿಸ್ತಾನ್ ಬೇಸ್ಡ್ ಬ್ರದರ್ಸ್ ಇವರೆಲ್ಲ. ಹಾಗಾಗಿ ಬಹು ಸಹಜವಾಗಿ ಪೆಟ್ಟಿಗೆ ಎತ್ಕೊಂಡು ಹೋಗಿರ್ತಾರೆ, ಪೆಟ್ಟಿಗೆನೋ ಹೆಣನೋ ಎತ್ಕೊಂಡು ಹೋಗಿರ್ತಾರೆ. ನನ್ಗೆ ಅದೇನು ದೊಡ್ಡ ಆಶ್ಚರ್ಯ ಅನ್ಸಲ್ಲ ನನಗೆ. ನಂಬರ್ 1. ನಂಬರ್ 2, ದಿ ಪ್ರಾಬ್ಲಮ್ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ್ ಏನು? ಪಾಕಿಸ್ತಾನಕ್ಕೆ ನಾನು ಭಾರತದ ಸಮ ಅನ್ನುವ ಭ್ರಮೆಯಿಂದ ಹೊರಕ್ಕೆ ಬರಕ್ಕಾಗದೇ ಇರೋ ಪರಿಸ್ಥಿತಿ.
ಹಾಗಾಗಿ ಅದು ನನ್ನನ್ನ ನೆಮ್ಮದಿಯಾಗಿರಕ್ ಬಿಡಲ್ಲ. ಇದು ಹೇಗೆ ಅಂದ್ರೆ, ಪಕ್ಕದ ಮನೆಯವನು ಚೆನ್ನಾಗಿದ್ದಾನೆ ಅಂದ್ಬಿಟ್ಟು ಈ ಕಡೆ ಚೆನ್ನಾಗಿ ಇಲ್ಲದೆ ಇರೋವನ ಮನೆಯವನು ಆಗಾಗ್ಗೆ ಗಲಾಟೆ ಮಾಡಿ ಅವನನ್ನು ನೆಮ್ಮದಿ ಕೆಡಿಸೋದು. ಅವನು ಯಾಕೆ ನೆಮ್ಮದಿಯಿಂದಿರಬೇಕು? ನಮ್ಮ ಪರಿಸ್ಥಿತಿ ಹಾಗಿದೆ. ಹಾಗಾಗಿ ಅವರು ಸೈನಿಕರು ಹೋಗಿ ಕ್ಷಣಕ್ಕೆ ಹೆಗಲು ಕೊಟ್ಟರು ಅಂದ್ರೆ ಅದನ್ನ ನಾವೇನ್ ಗಂಭೀರವಾಗಿ ಸ್ವೀಕಾರ ಮಾಡಬೇಕಾಗಿಲ್ಲ. ಬಿಕಾಸ್ ಅವರು ಭಯೋತ್ಪಾದಕರ ಇನ್ನೊಂದು ರೂಪದವ್ರು ಅಷ್ಟೇ. ಓಕೆ, ನಂಗೆ ಸರ್ ಬಹಳ ಒಂದು ಕುತೂಹಲವಾಗಿ, ನಂಗೆ ಇವತ್ತು ಬೆಳಗ್ಗೆ ಈ ಆಪರೇಷನ್ ಸಿಂಧೂರ ಅಂದ ತಕ್ಷಣ ಫಸ್ಟು ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ನನಗೆ. ಎಂತಹ ಹೆಸರಿಟ್ಟಿದ್ದಾರೆ ಅಂತ ಹೇಳಿ. ನಿಮಗೆ ಏನು ಫೀಲ್ ಆಯ್ತು ಸರ್ ಆಪರೇಷನ್ ಸಿಂಧೂರ ಅಂತ ಕೇಳಿದಾಗ? ಜೊತೆಗೆ ಈ ಎಲ್ಲ ಆಪರೇಷನ್ ಆದ ನಂತರ ಕರ್ನಲ್ ಸೋಫಿಯಾ ಖುರೇಶಿ ಮತ್ತು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಅವರ ಕಡೆಯಿಂದ ಇದನ್ನ ಬ್ರೀಫ್ ಮಾಡಿಸಿದಂತ ಸಂದರ್ಭ ಕೇಳಿದಾಗ ಏನ್ ಅನಿಸ್ತು ಸರ್? ಎಲ್ಲವೂ ಸಾಂಕೇತಿಕವಾಗಿ ಕಾಣಿಸ್ತು. ಸಾಂಕೇತಿಕವಾಗಿ ನನಗೂ ಎಮೋಷನಲಿ ಸಿಂಧೂರ ಅಂತ ಹೆಸರಿಟ್ಟಿದ್ದು ಒಳ್ಳೆ ಹೆಸರು ಸೆಲೆಕ್ಟ್ ಮಾಡಿದ್ದಾರೆ ಅಂತ ಅನ್ನಿಸ್ತು, ನಿಜ. ಬಟ್ ಆಮೇಲೆ ಅನ್ನಿಸ್ತು ಎಲ್ಲವೂ ಸಾಂಕೇತಿಕವಾಗಿದೆ. ಸಿಂಧೂರ ಅನ್ನೋ ಹೆಸರು ಸಾಂಕೇತಿಕ. ಆ 2 ಅಧಿಕಾರಿಗಳ ಇಲ್ಲಿ ಕರ್ಕೊಂಬಂದು ಬ್ರೀಫಿಂಗ್ ಮಾಡಿಸಿದ್ದು ಸಾಂಕೇತಿಕ. ಈ 9 ಸ್ಥಳದಲ್ಲಿ ಈಗ ದಾಳಿ ಮಾಡಿ 21 ಕ್ಯಾಂಪ್ಗಳ ಮೇಲೆ ಬಡದಾಕಿದ್ದೀವಿ ಅಂತ ಹೇಳಿರೋದು ಸಾಂಕೇತಿಕ. ಎಲ್ಲವೂ ಸಾಂಕೇತಿಕ. ಭಾರತ ಇವತ್ತು ಕಾಯ್ತಾ ಇರೋದು ಬರೀ ಸಾಂಕೇತಿಕವಾದಂತಹ ಈ ಚಿತ್ರಣಕ್ಕಲ್ಲ, ಸ್ಪಷ್ಟವಾದ, ನಿಶ್ಚಿತವಾದ, ಭವಿಷ್ಯದಲ್ಲಿ ಮತ್ತೆ ತಲೆ ಎತ್ತದಂತಹ ಚಿತ್ರಣವನ್ನ ನಾವು ಪಾಕಿಸ್ತಾನದ ವಿಚಾರದಲ್ಲಿ ಕಾಯ್ತಾ ಇದ್ದೀವಿ. ಹಾಗಾಗಿ ಸಾಂಕೇತಿಕ ದೃಶ್ಯಗಳು ಕೆಲವೊಮ್ಮೆ, ಸಾಂಕೇತಿಕ ಚಿಹ್ನೆಗಳು ಕೆಲವೊಮ್ಮೆ ನಮ್ಮನ್ನು ದಾರಿ ತಪ್ಪಿಸ್ಬಿಡ್ಬೋದು. ಹಾಗಾಗಿ ನನಗದು ಸಾಂಕೇತಿಕವಾಗಿ ಕಾಣಿಸ್ತು. ಇಟ್ಸ್ ಆಲ್ ರೈಟ್, ಸಂಬಡಿ ಯಾರು ಯೋಚನೆ ಮಾಡಿದ್ದಾರೆ, ದಟ್ಸ್ ಓಕೆ ಫಾರ್ ಮಿ. ಓಕೆ ಸರ್, ನನ್ನ ಪ್ರಕಾರ ಈ ಸಾಂಕೇತಿಕವಾದಂತಹ ದಾಳಿಯನ್ನ ಭಾರತ ಏನು ಮಾಡಿದೆ, ಅದನ್ನ ನಡೆಸಿದ ರೀತಿ, 20-25 ನಿಮಿಷದಲ್ಲಿ ಪೂರೈಸಿರುವಂತಹ ಈ ಕಾರ್ಯಾಚರಣೆ ಮತ್ತು ತಾನು ಆಯ್ಕೆ ಮಾಡಿಕೊಂಡಿರುವ ಸ್ಥಳಗಳು ಮತ್ತು ಅದರಲ್ಲಿ ಪ್ರಪಂಚಕ್ಕೆ ನಾನೆಷ್ಟು ಜವಾಬ್ದಾರಿಯುತ ದೇಶ ಅನ್ನುವ ಸಂದೇಶವನ್ನು ಅಡಕ ಮಾಡಿರುವಂತಹ ರೀತಿ ರಿವಾಜಿದೆಯಲ್ಲ, ಅದನ್ನ ಮೆಚ್ಚಬೇಕದನ್ನ. ಇಷ್ಟೆಲ್ಲ ಒತ್ತಡಗಳ ಮಧ್ಯೆ ನಾವಿನ್ನೂ ಅತ್ಯಂತ ಜವಾಬ್ದಾರಿಯುತ ದೇಶವಾಗಿ ನಡ್ಕೋತಾ ಇದ್ದೀವಲ್ಲ, ನಾವು ಬಹಳ ಮೆಚ್ಚಬೇಕದನ್ನ ನನ್ನ ಪ್ರಕಾರದಲ್ಲಿ. ಆ ಎಲ್ಲ ಮೆಚ್ಚುಗೆಗಳ ಮಧ್ಯೆ ಭಾರತ ಬಯಸ್ತಾ ಇರೋದು ಇದಷ್ಟಲ್ಲ, ಇನ್ನೆಂದಿಗೂ ಪಾಕಿಸ್ತಾನ ಆ ರೀತಿ ಮಾಡದೇ ಇರೋದಾದ್ರೆ ಏನು, POK ವಿಚಾರದಲ್ಲಿ ಏನು, ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಿದೆ. ಮತ್ತು ಬಹುಜನ ಅನ್ಕೋತಾ ಇರೋದು ಬಹಳ ಅದ್ಭುತವಾದ ಸಮಯ ಇದ್ದಂಗಿದೆ ಈಗ ನಾವು ಆ ಕೆಲಸ ಮುಗಿಸ್ಕೊಂಡ್ಬಿಡಕ್ಕೆ. ಯಾಕೆ? ಅಮೆರಿಕದಲ್ಲಿ ಟ್ರಂಪ್ ಟ್ಯಾರಿಫ್ ಗಲಾಟೆನಲ್ಲಿದ್ದಾರೆ. ಪಾಪ ಅವನೇನೋ ದಿನ ಬೆಳಗಾದ್ರೆ 66%, 32%, 16% ಅಂತ ಒಳ್ಳೆ ಕಮಿಷನ್ ಏಜೆಂಟ್ ತರ ಆಡ್ತಾನ ಆ ಪ್ರೆಸಿಡೆಂಟ್ ಅಲ್ವೇ? ಹಾಗಾಗಿ ಫರ್ಗೆಟ್ ಇಟ್, ಅಮೆರಿಕ ಬಿಸಿ ಇದೆ. ಪ್ಲಸ್ ಅಮೆರಿಕ ಯುಕ್ರೇನ್ ಮತ್ತು ರಷ್ಯಾ ವಾರ್ ಜೊತೆ ಬಿಸಿ ಇದ್ದಾರೆ ಅವರು, ಅಮೆರಿಕದವರು. ಅಮೆರಿಕ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ವಿಚಾರದಲ್ಲಿ ಬಿಸಿ ಇದೆ. ಇನ್ನು ಚೈನಾ ಅಮೆರಿಕ ಜೊತೆ ಯುದ್ಧವನ್ನು ನಡೆಸ್ತಾ ಇರೋದು, ವಾಣಿಜ್ಯ ಯುದ್ಧವನ್ನು ನಡೆಸ್ತಾ ಇದೆ. ಇನ್ನೊಂದು ಕಡೆ ತೈವಾನ್ ವಿಚಾರದಲ್ಲಿ ಅದು ತಲೆ ಕೆಡಿಸ್ಕೊಂಡು ಕೂತಿದೆ. ಮಗದೊಂದು ಕಡೆ ಸೌತ್ ಚೈನಾ ಸಿ ವಿಚಾರದಲ್ಲಿ ಫಿಲಿಪೈನ್ಸು ಡ್ಯಾಶು ಜಪಾನು ಎಲ್ಲರ ಜೊತೆ ಜಗಳ ಮಾಡ್ಕೊಂಡು ಕೂತಿದೆ. ಸೊ ಚೈನಾ ಒತ್ತಡದಲ್ಲಿದೆ ಪಾಕಿಸ್ತಾನದ ಮಿತ್ರನಾಗಿ. ಇನ್ನೊಂದು ಸೂಪರ್ ಪವರ್ ಆಗಿರ್ಬೋದು ಅದು ರಷ್ಯಾ, ನಮ್ಮ ಮಿತ್ರನಾಗೆ ಇದ್ದರೂ ಅದು ಬಿಸಿ ಇದೆ ಯುಕ್ರೇನ್ ವಾರಲ್ಲಿ. ಹಾಗಾಗಿ ಬಹುಜನರ ಲೆಕ್ಕಾಚಾರ ಏನು ಅಂದ್ರೆ, ಸಮಯ ಹದವಾಗಿದ್ದಂಗಿದೆ ನಮ್ ಕೆಲಸ ಮುಗಿಸ್ಕೊಂಡ್ಬಿಡಕ್ಕೆ. ಬಿಕಾಸ್ ಬೇರೆಯವ್ರಿಗೆ ಯಾರಿಗೂ ಪುರ್ಸೊತ್ತಿಲ್ಲ ಈಗ ನಮ್ಮ ವಿಚಾರದಲ್ಲಿ ತಲೆ ಸಿಕ್ಕಾಬಟ್ಟೆ ಹಾಕಕ್ಕೆ ಅಂತ ಒಂದಿದೆ. ಅದನ್ನ ನಾನು ಅನ್ಕೋತಾ ಇದ್ದೀನಿ. ನಾವ್ ಈ ಟೈಮಲ್ಲೇ ಕಬ್ಬಣ ಕಾದಿದೆ, ಹೊಡೆದ ಕಡೆ ತಂದು ಬಿಡೋಣ ಕಡೆಗೆ ಅಂತ ಅನ್ನಿಸ್ತಿದೆ. ಬಟ್ ಮೋದಿ ಸಾಹೇಬ್ರು ಏನ್ ತೀರ್ಮಾನ ಮಾಡಿದಾರೋ ಗೊತ್ತಿಲ್ವಾ? ನಿಮ್ಗೇನಾರು ಗೊತ್ತಾ? ಗೊತ್ತಿಲ್ಲ ಸರ್. ಕೇಳೋಣ ಸರ್, ನಾಳೆ ಯಾವಾಗಾದ್ರೂ ಹೇಳಿ.